ಕಾಡ್ ಮಧ್ಯ ಒಬ್ನೇ ಟೆಂಟ್ ಹಾಕೊಂಡ್ ಮಲಗಿದ್ದಾಗ ಮಧ್ಯರಾತ್ರಿ ಟೆಂಟ್ ಸುತ್ತ ಯಾರನ್ನ ಓಡಾಡ್ತಾರ ಸೌಂಡ್ ಕೇಳಿಸಿದ್ರೆ ಹೇಗಾಗುತ್ತೆ. ಈ ಕಾಡಿದ್ದು ಕವಲೆದುರ್ಗ ಹತ್ರ. ಫೋರ್ಟ್ ನೋಡೋಣ ಅಂತ ಕುವೆಂಪು ಮನೆ ಹತ್ರ ಮ್ಯಾಗಿ ಮಾಡ್ಕೊಂಡ್ ತಿಂದು ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡ್ ಬಂದ್ರೆ ಸಂಜೆ 3 ಗಂಟೆ ಮಟ ಹಳ್ಳಿ ಹುಡುಗರ್ಗೆ ಏನ್ ಗೊತ್ತಾಗಲ್ಲ ಅಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಗೊತ್ತಾಯ್ತು ನನ್ಗೆ ಕಂಟೆಂಟ್ ಹೇಗ್ ಮಾಡ್ಬೇಕು ಅಂತ ಐಡಿಯಾ ಕೊಡೋಷ್ಟು ಟ್ಯಾಲೆಂಟ್ ಇದೆ ಅವರಲ್ಲಿ ಅಂತ. ಅಲ್ಲ ಅಲ್ಲಿ ಹಣ ಎಲ್ಲ ಸುಡ್ತಾರೆ ಅಂತ ನಾನು ಎಲ್ಲಿಂದ ಬಂದಿದ್ದೀನಿ, ಭಯ ಇರಲ್ವಾ? ಅದು ಯಾರ ಮಾಡ್ತಾರೆ ಇನ್ನೊಬ್ರು ಅವ್ರೆಲ್ಲ ಅಲ್ಲಿ ಬಿರಿಯಾನಿ ಗಿರಿಯಾನಿ ನನ್ನ ನೋಡಿದ್ರೆ ನಿಮ್ಗೆ ಆತರ ಯಾವ್ದು ಅನಿಸ್ತದ? ಅವ್ರಿಗೆಲ್ಲ ಬಾಯ್ ಹೇಳಿ ಟೆಂಟ್ ಪಿಚ್ ಮಾಡೋಣ ಅಂತ ಫೋರ್ಟ್ ಹತ್ರ ಹೋದ್ರೆ ಫುಲ್ ಗಾಳಿ. ನೋಡಿ ಆರ್ತಾ ಇದೆ ಟೆಂಟ್ ಆಲ್ರೆಡಿ. ಟೆಂಟ್ ದಾರ ಕಟ್ತಾ ಇದ್ದಂಗೆ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ಬೇಗ ಎಲ್ಲ ಲಗೇಜ್ ಟೆಂಟ್ ಒಳಗ್ ಹಾಕಿ ನಾನು ಟೆಂಟ್ ಒಳಗ್ ಹೋಗ್ತಾ ಇದ್ದಂಗೆ ಸರಿಯಾಗಿ ನಿದ್ದೆ ಕೂಡ ಬಂತು ಅಂತ ಮಲ್ಕೊಂಡೆ ಬಿಟ್ಟೆ. ಕರೆಕ್ಟ್ ಆಗಿ 11 ಕಾಲಂಗೆ ಎಚ್ಚರ ಆಗಿ ದೂರದಿಂದ ಯಾರೋ ಟೆಂಟ್ ಹತ್ರ ನಡ್ಕೊಂಡ್ ಬರೋ ತರ ಹೆಜ್ಜೆ ಶಬ್ದ ಕೂಡ ಕೇಳ್ಸ ಸ್ಟಾರ್ಟ್ ಆಯ್ತು. ಆಗಿದ್ದಾಗ್ಲಿ ಅಂತ ಈಚೆ ಬಂದ್ ನೋಡಿದ್ರೆ ಮಧ್ಯಾಹ್ನ ಸಿಕ್ಕಿದ್ ಈ ಹುಡುಗರು ನಾನ್ ಸೇಫ್ ಆಗಿ ಟೆಂಟ್ ಹಾಕೊಂಡ್ ಮಲ್ಗಿದೀನ ಅಂತ ಮಾತಾಡ್ಸಕ್ ಬಂದಿದ್ರು ನನ್ನ. ಆಯ್ತಾಯ್ತು ಬರ್ತೀನಿ ಅಂತ ಮಾತಿಗೆ ಹೇಳಿದ್ರು. ಅಸೀರಿಯಸ್ ಆಗಿ ಬಂದು ನನ್ಗೆ ಎದುರಿಸಿದ್ ಒಂದ್ ಕಡೆ ಅಂದ್ರೆ ಇನ್ಮೇಲೆ ಸೇಫ್ ಆಗಿ ಮಲ್ಕೊಬಹುದು, ಏನೇ ಆದ್ರೂ ನಮ್ ಹುಡುಗರು ಬರ್ತಾರೆ ಅಂತ ಧೈರ್ಯ ಇನ್ನೊಂದ್ ಕಡೆ.